Dear students, now we are going to magnetic properties of coordination compounds. ನೋಡಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ಡಿ ಎಫ್ ಎಲಿಮೆಂಟ್ಸ್ ಅಲ್ಲಿ ನಾನು ಏನ್ ಮಾಡಿದೆ, ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ. ಮ್ಯೂ ಈಕ್ವಲ್ ಟು ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ 2 ಬಿ ಎಂ ಬೋರ್ ಮ್ಯಾಗ್ನೆಟಾನ್. ಸೇಮ್ ಫಾರ್ಮುಲಾ used in the complexes also for magnetic movement. Nodili, most of the coordination compounds show magnetic properties. Okay, almost all coordination compounds show magnetic properties. The magnetic property is expressed in terms of magnetic moment. It can be calculated as mu equal to root of n into n plus 2 bm. This is the formula to find out the magnetic moment. N andre en really number of unpaired electrons, where n is the number of unpaired electrons. Okay, next octahedral system ಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ಅಥವಾ octahedral complexes ಗೆ. octahedral complex ಫಾರ್ಮೇಷನ್ ಆಗಬೇಕು ಅಂದ್ರೆ ಡಿ ನಲ್ಲಿ 2 ಆರ್ಬಿಟಲ್ ಇನ್ವಾಲ್ವ್ ಆಗಬೇಕು ಹೈಬ್ರಿಡೈಸೇಷನ್ ಅಲ್ಲಿ, ಎಸ್ ಅಲ್ಲಿ 1 ಆರ್ಬಿಟ್, ನೆಕ್ಸ್ಟ್ ಪಿ ನಲ್ಲಿ 3 ಆರ್ಬಿಟ್, ಟೋಟಲಿ D2 sp3 ಆರ್ sp3 D2 ಹೈಬ್ರಿಡೈಸೇಷನ್ ಆದ್ರೆ ಮಾತ್ರ ಅದು ಆಕ್ಟಾಹೆಡ್ರಲ್ ಜಾಮೆಟ್ರಿ ಅಂತ ಹೇಳ್ಬೋದು ಅಲ್ವಾ. ಇನ್ ಕೇಸ್ ಎಲೆಕ್ಟ್ರಾನ್ಸ್ D1 D2 D3 ಅಪ್ ಟು 3 ಎಲೆಕ್ಟ್ರಾನ್ಸ್ ಇರೋವರೆಗೂ ದೇ ಆರ್ ಹ್ಯಾವಿಂಗ್ ಡೈರೆಕ್ಟ್ಲಿ available vacant d orbital, vacant 2 d orbitals for hybridization. up to ಎಲ್ಲಿವರೆಗೂ D1 D2 D3 ಅಂದ್ರೆ D ನಲ್ಲಿ 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್ ಇರೋವರೆಗೂ ವೇಕೆಂಟ್ ಡಿ ಆರ್ಬಿಟಲ್ ಎಷ್ಟಿರ್ತಾವ್ರಿ 2 ಅವೈಲಬಲ್, ಡೈರೆಕ್ಟ್ಲಿ ಅವೈಲಬಲ್. ಮೋರ್ ದನ್ 3 ಎಲೆಕ್ಟ್ರಾನ್ಸ್ ಇತ್ತು ಅಂದಾಗ ಎಲೆಕ್ಟ್ರಾನ್ಸ್ ಏನಾಗ್ಬೇಕಲ್ಲಿ ಪೇರ್ ಆದ್ರೆ ಮಾತ್ರ ವೇಕೆಂಟ್ ಡಿ ಆರ್ಬಿಟಲ್ ಸಿಗುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಇಲ್ಲಿ. ದ ಮೆಟಲ್ ಅಯಾನ್ ಕಂಟೈನಿಂಗ್ ಅಪ್ ಟು 3 ಎಲೆಕ್ಟ್ರಾನ್ಸ್ ಇನ್ ದಿ ಡಿ ಆರ್ಬಿಟಲ್ಸ್ such as titanium 3 plus D1, vanadium 3 plus D2, Cr 3 plus D3. Two vacant 3D orbitals are involved along with 4s and 4p vacant orbitals for octahedral hybridization. Octahedral hybridization ಅಲ್ಲಿ ಯಾವ್ಯಾವ್ದು ಇನ್ವಾಲ್ವ್ ಆಗ್ತಾ ಇದೆ? 2 vacant 3D orbitals with 1 4s and then 3 4p orbitals involved in the hybridization. Up to 3 electron ಇರೋವರೆಗೂ ಡೈರೆಕ್ಟ್ಲಿ ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಓಕೆ, ಎಕ್ಸಾಂಪಲ್ ನೋಡೋಣ. ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಆಗಬೇಕಂದ್ರೆ D2 sp3 ಹೈಬ್ರಿಡೈಸೇಷನ್ ಆಗಿರಬೇಕು, ಅಥವಾ sp3 D2 ಹೈಬ್ರಿಡೈಸೇಷನ್ ಆಗಿರಬೇಕು ಆಕ್ಟಾಹೆಡ್ರಲ್ ಸಿಸ್ಟಮ್ ಅಲ್ಲಿ. ನೋಡಿ, ಈ D2 ಆರ್ಬಿಟಲ್ ಏನಿದೆಯಲ್ಲ, ಈ D2 ಆರ್ಬಿಟಲ್ ಡೈರೆಕ್ಟ್ಲಿ ಅವೈಲಬಲ್, D2 ವೇಕೆಂಟ್ ಆರ್ಬಿಟಲ್ ಡೈರೆಕ್ಟ್ಲಿ ಅವೈಲಬಲ್ ಎಲ್ಲಿವರೆಗೂ? ಅಪ್ ಟು D1 D2 D3 ವರೆಗೂ. ಮೋರ್ ದನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಅಲ್ಲಿ ಚೇಂಜಸ್ ಆಗುತ್ತೆ. ಏನಾಗಬೇಕು? ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಬೇಕು. ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಲಿಗ್ಯಾಂಡ್ ಫೀಲ್ಡ್. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ ಅದು ಪೇರ್ ಅಪ್ ಆಗುತ್ತೆ. ಇಲ್ಲಿ 2 ವೇಕೆಂಟ್ ಡಿ ಆರ್ಬಿಟಲ್ ಅವೈಲಬಲ್ ಇರುತ್ತೆ. ಓಕೆ, ಅದನ್ನ ಹೇಳ್ತಕ್ಕಂಥದ್ದು. ಟೈಟೇನಿಯಂ 3 ಪ್ಲಸ್, ಟೈಟಲಿ ಫಾರ್ಮುಲಾ ಏನ್ರಿ? ಆರ್ಗಾನ್ 3d2 4s2 ಅಂತ ಇದೆ. ಓಕೆ, ಇದು D1 ಸಿಸ್ಟಮ್ ಅಂತ ಹೆಂಗ್ ಹೇಳ್ತೀರಾ? ಇದು ಟೈಟಾನಿಯಂ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಂದಿದ್ದೀನಿ, ಹೌದಾ? ಟೈಟಾನಿಯಂ 3 ಪ್ಲಸ್ ಅಂದ್ರೆ 3 ಎಲೆಕ್ಟ್ರಾನ್ ಆಲ್ರೆಡಿ ರಿಮೂವ್ ಆಗಿದೆ. ರಿಮೂವ್ ಆಗಿದೆ ಅಂದ್ರೆ 4s ಇಂದ 2 ಎಲೆಕ್ಟ್ರಾನ್, 3d ಇಂದ 1 ಎಲೆಕ್ಟ್ರಾನ್ ರಿಮೂವ್ ಆಯ್ತು ಅಂದ್ರೆ 3d1 4s0. ಅಂದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ? 1 ಎಲೆಕ್ಟ್ರಾನ್ ಇದೆ. ದಟ್ಸ್ ವೈ ವಿ ಇಂಡಿಕೇಟ್ as D1 ಅಂತ ಇಂಡಿಕೇಟ್ ಮಾಡಿದ್ದೀನಿ. ಟೈಟಾನಿಯಂ 3 ಪ್ಲಸ್ ಇಸ್ D1. ವೆನಡಿಯಂ 3 ಪ್ಲಸ್, ವೆನಡಿಯಂ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡಿದ್ರೆ ಆರ್ಗಾನ್ 3d3 4s2. ದಿಸ್ ಇಸ್ ದಿ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್, ಅಥವಾ ನ್ಯೂಟ್ರಲ್ ಸ್ಟೇಟ್ ವೆನಡಿಯಂ ಏನಿರುತ್ತಲ್ಲ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆರ್ಗಾನ್ 3d3 4s2 ಇರುತ್ತೆ. ಇಲ್ಲಿ ವೆನಡಿಯಂ 3 ಪ್ಲಸ್ ಇರೋದು
3 ಎಲೆಕ್ಟ್ರಾನ್ಸ್ ನಾನು ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ರೆ 4s ಇಂದ 2 ಎಲೆಕ್ಟ್ರಾನ್, 3d ಇಂದ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 3d to 4s 0 ಆಗುತ್ತೆ. ಅಂದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, 2 ಎಲೆಕ್ಟ್ರಾನ್ಸ್. ಡಿ ನಲ್ಲಿ 2 ಎಲೆಕ್ಟ್ರಾನ್ಸ್. ದಟ್ಸ್ ವೈ ಇಂಡಿಕೇಟ್ಸ್ ವೆನಡಿಯಂ 3+. ದಿಸ್ ಇಸ್ D2 ಎಲೆಕ್ಟ್ರಾನಿಕ್. ಅಂದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟ್ ಕ್ರೋಮಿಯಂ 3+. ದಿಸ್ ಇಸ್ ಆಲ್ಸೋ ಇದೇ ರೀತಿನೇ ಆರ್ಗಾನ್ 3d5 4s1. ದಿಸ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಕ್ರೋಮಿಯಂ. ಇಲ್ಲಿ ಕ್ರೋಮಿಯಂ 3+ ಅಂದ್ರೆ 3 ಎಲೆಕ್ಟ್ರಾನ್ ರಿಮೂವ್ ಮಾಡಿ 4s ಇಂದ 1 ಎಲೆಕ್ಟ್ರಾನ್, ಇಲ್ಲಿ ಡಿ ನಿಂದ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 3d3 4s 0 ಆಗ್ಬಿಡುತ್ತೆ. ಅಂದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 3 ಎಲೆಕ್ಟ್ರಾನ್ಸ್ ಅವೈಲಬಲ್. ದಟ್ಸ್ ವೈ ಇಂಡಿಕೇಟ್ಸ್ ಆನ್ D3 ಅಪ್ ಟು D1 D2 D3 ಅಲ್ಲಿವರೆಗೂ ಕೂಡ ಡೈರೆಕ್ಟ್ಲಿ ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್. ಹೇಗೆ ಹೇಳ್ತೀರಾ ಸರ್, ನೋಡಿ ಡಿ ಆರ್ಬಿಟಲ್ ಅಂದ್ರೆ ಹೌ ಮೆನಿ ಡಿಜನರೇಟ್ ಡಿ ಆರ್ಬಿಟಲ್ಸ್ ಆರ್ ದೇ, ಟೋಟಲಿ 5. 1 2 3 4 and then 5. ದಿಸ್ ಇಸ್ ದಿ 3D ಅನ್ಕೊಳ್ಳೋಣ. ಟೈಟಾನಿಯಂ 3+ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆಯಪ್ಪ, 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ ಇದೆ ಅಂದ್ರೆ ನಮಗೆ ಬೇಕಾಗಿರೋದು ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಎಷ್ಟು ಡಿ ಆರ್ಬಿಟಲ್, 2 ಡಿ ಆರ್ಬಿಟಲ್. ದೀಸ್ ಆರ್ ಡೈರೆಕ್ಟ್ಲಿ ಅವೈಲಬಲ್. ನಮಗೆ 2 ಡಿ ಆರ್ಬಿಟಲ್ ಬೇಕು, ಡೈರೆಕ್ಟ್ ಆಗಿ ಅವೈಲಬಲ್ ಇದೆ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಆಗೋದಕ್ಕೆ. ಟೈಟಾನಿಯಂ 3+ ಅಲ್ಲೂ ಕೂಡ ವೆನಡಿಯಂ 3+ ಅಲ್ಲಿ ಚೆಕ್ ಮಾಡೋಣ. ವೆನಡಿಯಂ 3+ ಅಲ್ಲಿ D2 ಸಿಸ್ಟಮ್. D2 ಸಿಸ್ಟಮ್ ಅಂದ್ರೆ ಡಿ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2 ಎಲೆಕ್ಟ್ರಾನ್ ಬರ್ಕೊಂಡೆ. ಆಗ್ಲೂ ಕೂಡ 2 ವೇಕೆಂಟ್ ಆರ್ಬಿಟಲ್ ಅವೈಲಬಲ್ ಫಾರ್, ಇಲ್ಲಿ 3 ಇದೆ. ಆಕ್ಟಾಹೆಡ್ರಲ್ ಸಿಸ್ಟಮ್ ಆಗಬೇಕಾದ್ರೆ ನಮಗೆ ಬೇಕಾಗಿರೋದು 2 ಅಷ್ಟೇನೆ. 2 ಅವೈಲಬಲ್ ಇದೆ, ಎಷ್ಟಾದ್ರೂ ಇರಲಿ, 3 ಇರ್ಲಿ 4 ಇರ್ಲಿ, ಬಟ್ 2 ಅಟ್ಲೀಸ್ಟ್ 2 ಇರಲೇಬೇಕು. ಅಟ್ಲೀಸ್ಟ್ ಅಲ್ಲ 2 ಅವೈಲಬಲ್ ಇರಬೇಕು. ಇಲ್ಲಿ 2 ಇದೆ. ಓಕೆ, ಹಾಗಾಗಿ ವೆನಡಿಯಂ 3+ ಅಲ್ಲಿ D2 ಸಿಸ್ಟಮ್ ಅಲ್ಲೂ ಕೂಡ 2 ವೇಕೆಂಟ್ ಡಿ ಆರ್ಬಿಟಲ್ ಅವೈಲಬಲ್ ಫಾರ್ ದಿ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್. ಇದರಲ್ಲಿ Cr3+ ಅಲ್ಲಿ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 3 ಇದೆ. ಓಕೆ, ಹಿಯರ್ ಆಲ್ಸೋ 2 ವೇಕೆಂಟ್ ಡಿ ಆರ್ಬಿಟಲ್ ಅವೈಲಬಲ್ ಫಾರ್ ದಿ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್. ಅಪ್ ಟು 3 ಎಲೆಕ್ಟ್ರಾನ್ಸ್ ಇರೋವರೆಗೂ ಕೂಡ ಡೈರೆಕ್ಟ್ ಆಗಿ ನಮಗೆ ವೇಕೆಂಟ್ ಡಿ ಆರ್ಬಿಟಲ್ ಸಿಗುತ್ತೆ. ಯಾವುದಕ್ಕೆ, ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಆಗೋದಕ್ಕೆ. ಬಟ್ ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇದ್ರೆ, ಇನ್ ಕೇಸ್ D4 ಸಿಸ್ಟಮ್ ತಗೊಂತೀನಿ ಅನ್ಕೊಳ್ಳಿ, D4 ಅಂದ್ರೆ 1 2 3 4 ಎಲೆಕ್ಟ್ರಾನ್ಸ್ ಇದೆ, ಬಟ್ ನನಗೆ ಇಲ್ಲಿ ವೇಕೆಂಟ್ ಆರ್ಬಿಟಲ್ ಇಲ್ಲ. ಆಗ ಏನಾಗಬೇಕು, ಈ ಎಲೆಕ್ಟ್ರಾನ್ ಪೇರ್ ಆಗ್ಬಿಟ್ಟು ಇಲ್ಲಿ ವೇಕೆಂಟ್ ಉಳ್ಕೋಬೇಕು. ಇದು ಪೇರ್ ಆಯ್ತು ಅಂದ್ರೆ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿ ಪೇರ್ ಆಗುತ್ತೆ. ಆಗ ಇಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ ಉಳ್ಕೊಳ್ಳುತ್ತೆ. ಆಗ ಪೇರ್ ಆಗ್ಬೇಕು ಅಂದ್ರೆ ಇಟ್ಸ್ ಡಿಪೆಂಡ್ ಅಪಾನ್ ದಿ ಲಿಗ್ಯಾಂಡ್ ಫೀಲ್ಡ್. ಓಕೆ, ಲಿಗ್ಯಾಂಡ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗಿದೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಮಾತ್ರ ಏನಾಗುತ್ತೆ, ಪೇರ್ ಅಪ್ ಆಗುತ್ತೆ, ವೇಕೆಂಟ್ ಡಿ ಆರ್ಬಿಟಲ್ ಸಿಗುತ್ತೆ. ಯಾವಾಗ, ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇದ್ದಾಗ. ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಸೇಮ್. ಅದನ್ನೇ ಹೇಳ್ತಕ್ಕಂಥದ್ದು. ದ ಮ್ಯಾಗ್ನೆಟಿಕ್ ಬಿಹೇವಿಯರ್ ಆಫ್ ದೀಸ್ ಅಯಾನ್ಸ್, ಟೈಟಾನಿಯಂ 3+, ವೆನಡಿಯಂ 3+, ಕ್ರೋಮಿಯಂ 3+. ಓಕೆ, their corresponding coordination compounds are almost similar. Magnetic behavior ಏನಾಗಿರುತ್ತೆ, almost similar, because they are having direct available to vacant d orbital for octahedral hybridization. Okay, next ಬರೋಣ. In metal ions containing more than 3 electrons, more than 3 electrons, like Cr2+, ಯಾವ ಸಿಸ್ಟಮ್ ಇದೆ, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಡಿ ನಲ್ಲಿ, 4 ಎಲೆಕ್ಟ್ರಾನ್. ಅಂಡ್ Mn3+, ಡಿ ನಲ್ಲಿ 4 ಎಲೆಕ್ಟ್ರಾನ್. Mn2+, 5 ಎಲೆಕ್ಟ್ರಾನ್ ಡಿ ನಲ್ಲಿ. Fe3+, ಡಿ ನಲ್ಲಿ 5 ಎಲೆಕ್ಟ್ರಾನ್. Fe2+ ಅಂಡ್ CO3+, ಡಿ ನಲ್ಲಿ 6 ಎಲೆಕ್ಟ್ರಾನ್. ಅಥವಾ D4 D5 D6, more than 3, D4 D5 D6. The required number of vacant 3D orbitals, ಎಷ್ಟು ಬೇಕು ನಮಗೆ, 2 3D vacant orbitals ಬೇಕು. ಯಾವುದಕ್ಕೆ, ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಆಗೋದಕ್ಕೆ. Required number of vacant 3D orbitals for the octahedral hybridization is not directly available. This provide 2, 1 and 0 unpaired electrons respectively.
ಆಯ್ತು ಅನ್ಕೊಂಡಿದೀನಿ. ಮೋರ್ ದ್ಯಾನ್ 3 ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ 2 ವೇಕೆಂಟ್ ಆರ್ಬಿಟಲ್ ಇರೋಲ್ಲ, ಎಲೆಕ್ಟ್ರಾನ್ಸ್ ಏನಾಗಬೇಕು, ಪೇರ್ ಆಗ್ಬೇಕು. ಪೇರ್ ಆಗ್ಬೇಕು ಅಂದ್ರೆ ಲಿಗ್ಯಾಂಡ್ ಫೀಲ್ಡ್ ಸ್ಟ್ರಾಂಗ್ ಫೀಲ್ಡ್ ಇರಬೇಕು. ಆಗಿದ್ದಾಗ ಮಾತ್ರ ಅವೈಲಬಲ್ ವೇಕೆಂಟ್ 2 ಆರ್ಬಿಟಲ್ ಫಾರ್ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ when more than 3 electrons. 3 ಪಾಯಿಂಟ್ ನೆನಪಿರ್ಲಿ. ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ μ √n into n plus 2 bm ತಗೊಳ್ತೀನಿ. bm ಅಂದ್ರೆ ಬೋರ್ ಮ್ಯಾಗ್ನೆಟನ್. ನೆಕ್ಸ್ಟ್ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಆಗಬೇಕು ಅಂದ್ರೆ ಅವೈಲಬಲ್ ವೇಕೆಂಟ್ ಆರ್ಬಿಟಲ್ ಎಷ್ಟಿರಬೇಕು, ವೇಕೆಂಟ್ ಡಿ ಆರ್ಬಿಟಲ್ 2 ಇರಬೇಕು. ಅಪ್ ಟು d1 d2 d3 ಎಲೆಕ್ಟ್ರಾನ್ಸ್ ವೇಕೆಂಟ್ 2d ಆರ್ಬಿಟಲ್, ವೇಕೆಂಟ್ ಡಿ ಆರ್ಬಿಟಲ್ ಡೈರೆಕ್ಟ್ಲಿ ಅವೈಲಬಲ್. ಎಲ್ಲಿವರೆಗೂ ಡೈರೆಕ್ಟ್ ಆಗಿ ಅವೈಲಬಲ್ ಇರುತ್ತೆ, ಅಪ್ ಟು d1 ಎಲೆಕ್ಟ್ರಾನ್ d2 ಎಲೆಕ್ಟ್ರಾನ್ d3 ಎಲೆಕ್ಟ್ರಾನ್ ಇರೋವರೆಗೂ. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಮಾತ್ರ ಇಟ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್. ಓಕೆ, ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ನಾಟ್ ಡೈರೆಕ್ಟ್ಲಿ ಅವೈಲಬಲ್. ಏನು ಅವೈಲಬಲ್ 3d ಆರ್ಬಿಟಲ್ಸ್, ವೇಕೆಂಟ್ 3d ಆರ್ಬಿಟಲ್ಸ್ ನಾಟ್ ಡೈರೆಕ್ಟ್ಲಿ ಅವೈಲಬಲ್. ವೇಕೆಂಟ್ 3d ಆರ್ಬಿಟಲ್ ನಾಟ್ ಡೈರೆಕ್ಟ್ಲಿ ಅವೈಲಬಲ್. ಯಾವಾಗ, ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇದ್ದಾಗ. ಈ 3 ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಅಪ್ ಟು 3 ಎಲೆಕ್ಟ್ರಾನ್ ಇದ್ದಾಗ ಡೈರೆಕ್ಟ್ಲಿ ಅವೈಲಬಲ್ ಇರುತ್ತೆ ಡಿ ಆರ್ಬಿಟಲ್. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇದ್ದಾಗ ನಾಟ್ ಡೈರೆಕ್ಟ್ಲಿ ಅವೈಲಬಲ್. ಇಟ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್. ನೋಡಿ ಇಲ್ಲಿ ಆಕ್ಟಾಹೆಡ್ರಲ್ ಸಿಸ್ಟಮ್ ಅಲ್ಲಿ ಡಿ ಆರ್ಬಿಟಲ್ ಅಲ್ಲಿ ಮೋರ್ ದೆನ್ 3 ಎಲೆಕ್ಟ್ರಾನ್ ಇದ್ದಾಗ ಹೈಬ್ರಿಡೈಸೇಷನ್ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ಇದ್ದಾಗ ಅಥವಾ ಅಪ್ ಟು 3 ಎಲೆಕ್ಟ್ರಾನ್ ಇರೋವರೆಗೂ ಹೈಬ್ರಿಡೈಸೇಷನ್ ಯಾವ ರೀತಿ ಬರುತ್ತೆ. ಓಕೆ, ಅಪ್ ಟು 3 ಎಲೆಕ್ಟ್ರಾನ್ ಇರೋವರೆಗೂ ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಡೈರೆಕ್ಟ್ಲಿ ಅವೈಲಬಲ್. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಡಿ ಆರ್ಬಿಟಲ್ ಅಲ್ಲಿ ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಆರ್ ನಾಟ್ ಡೈರೆಕ್ಟ್ಲಿ ಅವೈಲಬಲ್. ದೇ ಆರ್ ಡಿಪೆಂಡ್ಸ್ ಆನ್ ದಿ ಲಿಗ್ಯಾಂಡ್ ಫೀಲ್ಡ್. ಓಕೆ, ನೋಡೋಣ ಬನ್ನಿ. ಇಲ್ಲಿ ಒಂದು ಕಾಂಪ್ಲೆಕ್ಸ್ ನೀಟಾಗಿ ಹೇಳ್ತೀನಿ, ರಿಮೈನಿಂಗ್ ಕಾನ್ಸೆಪ್ಟ್ ಡೈರೆಕ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ನೋಡಿ, ಇಲ್ಲಿ MnCN6 3- ಅಂತ ಇದೆ. MnCN6 3-. ಓಕೆ, ಸೆಂಟ್ರಲ್ ಮೆಟಲ್ ಅಯಾನ್ ಯಾವ್ದಪ್ಪ ಇಲ್ಲಿ? ಫಸ್ಟ್ ಒನ್ ತಗೊಂಡಿದ್ದೀನಿ ಕಾಂಪ್ಲೆಕ್ಸ್, ಮ್ಯಾಂಗನೀಸ್ ಇದೆ. ಓಕೆ, ಮ್ಯಾಂಗನೀಸ್ ಅಟಾಮಿಕ್ ನಂಬರ್ 20, ಸ್ಕ್ಯಾಂಡಿಯಂ, ಟೈಟಾನಿಯಂ, ರೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್ 25. ಅಟಾಮಿಕ್ ನಂಬರ್ 25 ಯಾವ್ದು? ಮ್ಯಾಂಗನೀಸ್. ಓಕೆ, 25 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಆರ್ಗಾನ್ 3d5 4s2 18 ಆರ್ಗಾನ್ದು 18 plus 2 20, 20 plus 5 25 ಆಯ್ತಲ್ವಾ. ಓಕೆ, ಇಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ನಮಗೆ ಗೊತ್ತಿರಬೇಕು. ಈ ಕಾಂಪ್ಲೆಕ್ಸ್ ಅಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಚೆಕ್ ಮಾಡಿ. ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋದು ಹೇಳಿದೀನಿ. ಮ್ಯಾಂಗನೀಸ್ ಇಲ್ಲಿ 3+ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3+ ಬರುತ್ತೆ ಅಂದ್ರೆ 3 ಎಲೆಕ್ಟ್ರಾನ್ ನಾವು ಏನ್ ಮಾಡ್ಬೇಕು, ಈ ಗ್ರೌಂಡ್ ಸ್ಟೇಟ್ ಮ್ಯಾಂಗನೀಸ್ ಇಂದ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಗರೇಷನ್ ಮಾಡ್ತೀನಿ. 3 ಎಲೆಕ್ಟ್ರಾನ್ಸ್ ಅಂದ್ರೆ 4s ಇಂದ 2 ಎಲೆಕ್ಟ್ರಾನ್, 3d5 ಇದೆ, ಇದರಿಂದ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 3d4 4s 0 ಆಗುತ್ತೆ. ಓಕೆ, 3d5 4s2 ನಿಂದ ನಾನು 3 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀನಿ. 2 ಎಲೆಕ್ಟ್ರಾನ್ ಫ್ರಮ್ 4s, 1 ಎಲೆಕ್ಟ್ರಾನ್ ಫ್ರಮ್ 3d. ಆಗ ಏನ್ ಬರುತ್ತೆ? 3d4 4s 0 ಬರುತ್ತೆ ಅಲ್ವಾ. ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 4 ಎಲೆಕ್ಟ್ರಾನ್ಸ್ ಇದೆ. ಅಂದ್ರೆ ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇದೆ ಅಲ್ವಾ. ಎಸ್, ಬರ್ಕೊಳ್ಳಿ. ಡಿ ಆರ್ಬಿಟ್, how many electrons are there? 4. 1 2 3 4. ಓಕೆ, ನಾ ಇಲ್ಲಿ ಕೊಟ್ಟಿರೋದು 6 ಲಿಗ್ಯಾಂಡ್ ಇದೆ. 6 ಲಿಗ್ಯಾಂಡ್ ಇತ್ತು ಅಂದ್ರೆ ನೆನ್ಪಿಟ್ಕೊಳ್ರಿ, ಜಾಮೆಟ್ರಿ ಆಕ್ಟಾಹೆಡ್ರಲ್ ಆಲ್ಮೋಸ್ಟ್ ಬರ್ತಕ್ಕಂಥದ್ದು. ಆಕ್ಟಾಹೆಡ್ರಲ್ ಜಾಮೆಟ್ರಿ ಬರಬೇಕು ಅಂದ್ರೆ
ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಎಷ್ಟಿರ್ಬೇಕು? 2 ಇರ್ಬೇಕು. D2 sp3 ಆಗ್ಬೇಕು ಅಂದ್ರೆ 2 ಅವೈಲಬಲ್ ಇರಬೇಕು, ಅಥವಾ sp3 D2 ಆಗ್ಬೇಕು ಅಂದ್ರೆ ಡಿ ಎಷ್ಟಿರ್ಬೇಕು? 2 ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಇರಬೇಕು. ಇಲ್ಲಿ ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಎಷ್ಟಿದೆ? 1 ಇದೆ. ಓಕೆ, ಹಾಗಾದ್ರೆ ಈ ಎಲೆಕ್ಟ್ರಾನ್ ಏನಾಗಬೇಕು? ಶಿಫ್ಟ್ ಆಗಬೇಕು. ಶಿಫ್ಟ್ ಆದ್ರೆ ಮಾತ್ರ ವೇಕೆಂಟ್ ಡಿ ಆರ್ಬಿಟಲ್ ಉಳ್ಕೊಳ್ಳುತ್ತೆ. ಈ ಶಿಫ್ಟ್ ಆಗ್ಬೇಕಂದ್ರೆ ಶಿಫ್ಟ್ ಆಗೋಕೆ ಲಿಗ್ಯಾಂಡ್ ಫೀಲ್ಡ್ ನ ಅವಶ್ಯಕತೆ ಇದೆ. ಲಿಗ್ಯಾಂಡ್ ಫೀಲ್ಡ್ ಏನಿದೆ, ಸ್ಟ್ರಾಂಗ್ ಫೀಲ್ಡ್ ಇದ್ರೆ ಮಾತ್ರ ಏನಾಗುತ್ತೆ? ಅದು ಪೇರಪ್ ಆಗುತ್ತೆ. ಇಲ್ಲ ಅಂದ್ರೆ ಪೇರಪ್ ಆಗಲ್ಲ. ಈ 3D ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗೋ ಬದಲು 4D ಆರ್ಬಿಟಲ್ ಅಂದ್ರೆ ಔಟರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ಯಾವಾಗ ವೀಕ್ ಫೀಲ್ಡ್ ಇದ್ರೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ದಿಸ್ ಎಲೆಕ್ಟ್ರಾನ್ ಶಿಫ್ಟೆಡ್ ಟು ಹಿಯರ್. ಶಿಫ್ಟ್ ಆಯ್ತು ಅಂದ್ರೆ ಏನಾಯ್ತ್ರಿ? ಪೇರ್ ಆಯ್ತು. ರಿಮೈನಿಂಗ್ ಏನ್ ಮಾಡ್ಕೊಳುತ್ತೆ ಹಾಗಾದ್ರೆ? ಇಲ್ಲಿ ಪೇರ್ ಆಯ್ತು ಅಂದ್ರೆ ಒಂದ್ ಪೇರ್ ಬಂತು. ರಿಮೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು ಉಳ್ಕೊಳ್ತು? 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ತು. 2 ಅನ್ಪೇರ್ಡ್ ಎಲೆಕ್ಟ್ರಾನ್. ನಮಗೆ ಬೇಕಾಗಿರೋದು 2D ವೇಕೆಂಟ್ ಆರ್ಬಿಟಲ್. ಓಕೆ, ಅವೈಲಬಲ್ ವೇಕೆಂಟ್ ಡಿ ಆರ್ಬಿಟಲ್ ಫಾರ್ಮ್ ಆಯ್ತು ಯಾವಾಗ? ಎಲೆಕ್ಟ್ರಾನ್ ಶಿಫ್ಟ್ ಆದ್ಮೇಲೆ. ಮೋರ್ ದ್ಯಾನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್. ಓಕೆ, ಅದನ್ನ ಹೇಳ್ತಕ್ಕಂಥದ್ದು. MnCn6 3- ಇದೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ? 2. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತಂದ್ರೆ ಪ್ಯಾರಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ನೋಡಿ. ಇನ್ನರ್ ಆರ್ಬಿಟಲ್ 3D ನಲ್ಲೇ 2 ವೇಕೆಂಟ್ ಆರ್ಬಿಟಲ್ ಅವೈಲಬಲ್ ಇದೆ. ದಟ್ಸ್ ವೈ D2 sp3 ಹೈಬ್ರಿಡೈಸೇಷನ್ ಆಗುತ್ತೆ. S ಆರ್ಬಿಟಲ್ P ಆರ್ಬಿಟಲ್ ಇನ್ವಾಲ್ವ್ ಆಗಿ D2 sp3 ಹೈಬ್ರಿಡೈಸೇಷನ್. ನಾನು ಯಾವ ತರ ಬರೆಯೋದು ಹೈಬ್ರಿಡೈಸೇಷನ್ ಆಲ್ರೆಡಿ ಕಾನ್ಸೆಪ್ಟ್ ಹೇಳ್ಬಿಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಮತ್ತೆ ಎಕ್ಸ್ಪ್ಲೈನ್ ಮಾಡಲ್ಲ. 4 ಕಾಂಪ್ಲೆಕ್ಸ್ ಆಲ್ರೆಡಿ ಹೇಳಿದ್ದೀನಿ. ಅದೇ ರೀತಿನೇ ನೀವು ಎಕ್ಸ್ಪ್ಲನೇಷನ್ ಅನ್ನ ಗೊತ್ತಾಗಿದೆ, ಅದನ್ನ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ D2 sp3 ಹೈಬ್ರಿಡೈಸೇಷನ್ ಆಗುತ್ತೆ. ಇದೇ ಕಾಂಪ್ಲೆಕ್ಸ್ ಕೊಟ್ಟರು ಅಂದ್ರೂ ಕೂಡ ನೀವು ಬರಿತಾ ಹೋಗ್ಬೋದು. ಸೇಮ್ ಅದೇ ಪ್ರೊಸೀಜರ್. ಸೆಂಟ್ರಲ್ ಮೆಟಲ್ ಅಯಾನು, ಅದಾದ ನಂತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದಾದ ನಂತರ ಇದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು, ಆರ್ಬಿಟಲ್ ಅಲ್ಲಿ ಬರ್ಕೊಳ್ಳೋದು, ಹೈಬ್ರಿಡೈಸೇಷನ್ ಏನ್ ಬರುತ್ತೆ ಅಬ್ಸರ್ವ್ ಮಾಡೋದು. ಪ್ರತಿಯೊಂದು ಕಾಂಪ್ಲೆಕ್ಸ್ ಕೂಡ ಸೇಮ್ ಪ್ರೊಸೀಜರ್. ಇಲ್ಲಿ ಡೈರೆಕ್ಟ್ ಆಗಿ ನಾನು ಬರಿತಾ ಇದ್ದೀನಿ ಆಕ್ಟಾಹೆಡ್ರಲ್ ಸಿಸ್ಟಮ್ ಗಳಿಗೆ. ಓಕೆ, D2 sp3 ಹೈಬ್ರಿಡೈಸೇಷನ್ ಬರುತ್ತೆ. ದಿಸ್ ಇಸ್ ಇನ್ನರ್ ಆರ್ಬಿಟಲ್ ಆರ್ ಔಟರ್ ಆರ್ಬಿಟಲ್? ಇನ್ನರ್ ಆರ್ಬಿಟಲ್. ನೋಡಿ, ಇಲ್ಲಿ ಇನ್ನರ್ ಆರ್ಬಿಟಲ್ ಇದ್ರೆ ಮಾತ್ರ D2 sp3 ಬರುತ್ತೆ. 3D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್. ದಟ್ಸ್ ವೈ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂದ್ರೆ 4D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಬಾಂಡ್ ಫಾರ್ಮೇಶನ್. ದಟ್ಸ್ ವೈ ಇಂಡಿಕೇಟ್ ಆಸ್ ಅನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅವಾಗ ಹೈಬ್ರಿಡೈಸೇಷನ್ ಏನ್ ಬರುತ್ತೆ ಅಂದ್ರೆ sp3D2 ಈ ಟೈಪ್ ಬರುತ್ತೆ. D2 sp3 ಇನ್ನರ್ ಆರ್ಬಿಟಲ್ ಇತ್ತು ಅಂದ್ರೆ ಈ ರೀತಿ ಬರ್ಕೋಬೇಕು, D2 sp3 ಅಂತ. ಇನ್ನರ್ ಆರ್ಬಿಟಲ್ ಇತ್ತು ಅಂದ್ರೆ. ಔಟರ್ ಆರ್ಬಿಟಲ್ ಇತ್ತು ಅಂದ್ರೆ sp3D2 ಅಂತ ಬರ್ಕೋಬೇಕಾಗುತ್ತೆ. ಟೋಟಲಿ ಈ ಕಾಂಪ್ಲೆಕ್ಸ್ ಗೆ D2 sp3 ಹೈಬ್ರಿಡೈಸೇಷನ್ ಬರುತ್ತೆ. ದಿಸ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. 3D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ MnCl6 3-. ಇದೇ ರೀತಿ ನೀವು ಬರ್ಕೊಂಡು ಹೋದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು ಉಳ್ಕೊಳ್ಳುತ್ತೆ? ಇದರಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. ಯಾಕೆ ಸರ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ? ಇಲ್ಲಿ Cl ಲಿಗ್ಯಾಂಡ್ ಇದೆ. ಸೈನೈಡ್ ಬದಲು ಏನಿದೆ? Cl ಲಿಗ್ಯಾಂಡ್ ಇದೆ. Cl6 ಇದೆ. ದಿಸ್ ಇಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ಎಲೆಕ್ಟ್ರಾನ್ಸ್ ಪೇರಪ್ ಆಗಲ್ಲ. ಪೇರಪ್ ಆಗಲ್ಲ ಅಂದ್ರೆ ನಮಗೆ ಬೇಕಾಗಿರೋದು 2 ವೇಕೆಂಟ್ ಡಿ ಆರ್ಬಿಟಲ್. ದಟ್ಸ್ ವೈ ಔಟರ್ 4D ಆರ್ಬಿಟಲ್ ಇನ್ವಾಲ್ವಿಂಗ್ ಇನ್ ದಿ ಹೈಬ್ರಿಡೈಸೇಷನ್ ಇನ್ ದಿಸ್ ಕಾಂಪ್ಲೆಕ್ಸ್. ಓಕೆ, ಔಟರ್ 4D ಆರ್ಬಿಟಲ್ ಇನ್ವಾಲ್ವ್ ಆಗುತ್ತೆ. ದಟ್ಸ್ ವೈ sp3D2 ಹೈಬ್ರಿಡೈಸೇಷನ್ ಆಗುತ್ತೆ. MnCl6 ಇದ್ದಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ಹಾಗೆ ಇರುತ್ತೆ. ದೀಸ್ ಆರ್ ನಾಟ್ ಪೇರಿಂಗ್. ಓಕೆ, ಹಾಗಾದ್ರೆ ಹೈಬ್ರಿಡೈಸೇಷನ್ ಅಲ್ಲಿ 3D ಆರ್ಬಿಟಲ್ ಇನ್ವಾಲ್ವ್ ಆಗಲ್ಲ, 4D ಆರ್ಬಿಟಲ್ ಇನ್ವಾಲ್ವ್ ಆಗುತ್ತೆ. ದಿಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಹೈಬ್ರಿಡೈಸೇಷನ್ ಏನ್ರಿ? sp3D2 ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ FeCN6 3-. ನಾನು ಬೇರೆ ಕಾಂಪ್ಲೆಕ್ಸ್ ತಗೊಂಡಿದ್ದೀನಿ. ಇದರಲ್ಲಿ ಸೈನೈಡ್ 6 ಇದೆ. ಈ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅದೆಲ್ಲ ಬರ್ಕೊಂಡಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ ಏನ್ ಉಳ್ಕೊಳ್ಳುತ್ತೆ? 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಎಷ್ಟೇ ಇರಲಿ
ಅಟ್ಲೀಸ್ಟ್ ಒನ್ ಅನ್ಪೇಡ್ ಎಲೆಕ್ಟ್ರಾನ್ ಇದ್ರೂ ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನೋ ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇಡ್ ಎಲೆಕ್ಟ್ರಾನ್ ಇಲ್ಲ ಆಗ ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಇಲ್ಲಿ ಒನ್ ಅನ್ಪೇಡ್ ಇರೋದ್ರಿಂದ ಪ್ಯಾರಾಮ್ಯಾಗ್ನೆಟಿಕ್. ಹೈಬ್ರಿಡೈಸೇಷನ್ D2sp3 ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ FeF6 3- ಅನ್ಪೇಡ್ ಎಲೆಕ್ಟ್ರಾನ್ ಈ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಲ್ಲಿ ಎಷ್ಟು ಬರುತ್ತೆ 5 ಅನ್ಪೇಡ್ ಎಲೆಕ್ಟ್ರಾನ್, ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್. sp3d2 ನೋಡಿ, sp3d2 ಹೊರಗಡೆ ಬರ್ಕೊಂತ ಇದೀನಿ, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಹಿಯರ್ 4d ಆರ್ಬಿಟಲ್ ಇನ್ವಾಲ್ವ್ಡ್ ಇನ್ ದಿ hybridization, that's why outer orbital complex. COF6 3- ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅನ್ಪೇಡ್ ಎಲೆಕ್ಟ್ರಾನ್ 4 ಬರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್. D2sp3 hybridization inner orbital complex. COC2O4 tries 3- here 0 ಅನ್ಪೇಡ್ ಎಲೆಕ್ಟ್ರಾನ್. ಯಾಕಂದ್ರೆ ಎಲ್ಲ ಎಲೆಕ್ಟ್ರಾನ್ಸ್ ಏನಾಗ್ತವೆ ಇಲ್ಲಿ ಪೇರಪ್ ಆಗ್ಬಿಡ್ತವೆ ಈ ಕಾಂಪ್ಲೆಕ್ಸ್ ಅಲ್ಲಿ, ಹಾಗಾಗಿ ಇಲ್ಲಿ 0 ಆಗಿ ಬರುತ್ತೆ. ಅನ್ಪೇಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಅನ್ಪೇಡ್ ಎಲೆಕ್ಟ್ರಾನ್ ಇಲ್ಲ ಅಂದ್ರೆ ಡಯಾಮ್ಯಾಗ್ನೆಟಿಕ್. D2sp3 hybridization inner orbital complex. ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್, ಇನ್ನರ್ ಆರ್ಬಿಟಲ್ ಆರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಲೋ ಸ್ಪಿನ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸ್, 4 ಕಾಂಪ್ಲೆಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸಾಮ್ ಅಲ್ಲಿ ಅದೇ 4 ಎಕ್ಸಾಂಪಲ್ ಅನ್ನೇ ಕೊಡ್ತಕ್ಕಂಥದ್ದು. ಬಟ್ CET ನಲ್ಲಾದ್ರೆ ಈ ಕಾಂಪ್ಲೆಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಇವನ್ನ ನೋಡ್ಕೊಂಡಿರಿ ಅಷ್ಟೇ. ಯಾವ್ಯಾವುದು ಹೈಬ್ರಿಡೈಸೇಷನ್ ಬರುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ, ದಿಸ್ ಇಸ್ ಇನ್ನರ್ ಆರ್ಬಿಟಲ್ ಆರ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅನ್ನೋದನ್ನು. ಬಟ್ ಪ್ರೊಸೀಜರ್ ಮಾತ್ರ ಬರೀತಕ್ಕಂಥದ್ದು ಎಲ್ಲಾ ಕಾಂಪ್ಲೆಕ್ಸ್ಗೂ ಸೇಮ್. ಆ 4 ಕಾಂಪ್ಲೆಕ್ಸ್ ಗೆ ತೋರಿಸಿದ್ನಲ್ಲ ಸೇಮ್ ಟೈಪ್. ಬಟ್ ಇಲ್ಲಿ ಆಕ್ಟಾಹೆಡ್ರಲ್ ಸಿಸ್ಟಮ್ ಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ತಕ್ಕಂಥದ್ದು. ದಟ್ಸ್ ವೈ ನಾನು 6 ಲಿಗ್ಯಾಂಡ್ ಇರ್ತಕ್ಕಂಥವನ್ನೇ ನಾನು ತಗೊಂಡಿದ್ದೀನಿ. ಓಕೆ, 6 ಬಾಂಡ್ ಫಾರ್ಮೇಶನ್ ಮಾಡ್ತಕ್ಕಂಥವು. ಓಕೆ, ನಿಮಗೆ ಒಂದು ನೆನಪಿರ್ಲಿ, ಮೋರ್ ದನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ವೇಕೆಂಟ್ 2d ಆರ್ಬಿಟಲ್. ಡಿ ಆರ್ಬಿಟಲ್ ಆಕ್ಟಾಹೆಡ್ರಲ್ ಹೈಬ್ರಿಡೈಸೇಷನ್ ಎಷ್ಟಿರ್ಬೇಕು, ಡಿ ಆರ್ಬಿಟಲ್ 2 ಇರ್ಬೇಕಲ್ವಾ. D2 ಅಂದ್ರೆ 2d ಆರ್ಬಿಟಲ್ ಇರಬೇಕು. ಅಪ್ ಟು 3 ಎಲೆಕ್ಟ್ರಾನ್ ವರೆಗೂ ಡೈರೆಕ್ಟ್ ಆಗಿ ಅವೈಲಬಲ್ ಇರುತ್ತೆ. ಮೋರ್ ದನ್ 3 ಎಲೆಕ್ಟ್ರಾನ್ ಇತ್ತು ಅಂದ್ರೆ ಡಿ ಆರ್ಬಿಟಲ್ ಅಲ್ಲಿ ಇಟ್ಸ್ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಫೀಲ್ಡ್. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ರೆ ಪೇರ್ ಅಪ್ ಆಗುತ್ತೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂದ್ರೆ 3d ಆರ್ಬಿಟಲ್ ಇನ್ವಾಲ್ವ್ ಆಗಲ್ಲ, 4d ಆರ್ಬಿಟಲ್ ಅಥವಾ ಔಟರ್ ಆರ್ಬಿಟಲ್ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ.